ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಸಮೀಕ್ಷೆ ವರದಿ ಮಂಡನೆ ಆಗ್ತದೆ. ಜನವರಿ 16ಕ್ಕೆ ಸಚಿವ ಸಂಪುಟದಲ್ಲಿ ಮಂಡನೆ ಸಾಧ್ಯತೆ. ಇದಕ್ಕೆ ಪರೋ ವಿರೋಧದ ನಡುವೆ ಕೂಡ ವರದಿ ಮಂಡನೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ. ಜಾತಿ ಸಮೀಕ್ಷೆ ವರದಿ ಪರಾಮರ್ಶೆಗೆ ಉಪ ಸಮಿತಿಯನ್ನು ರಚನೆ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಸಮೀಕ್ಷೆನ ಪರಾಮರ್ಶಿಸಿ ವರದಿ ನೀಡಲು ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಈಗ ಜಾತಿ ಸಮೀಕ್ಷೆ ವರದಿ ಜನವರಿ 16ಕ್ಕೆ ಸಚಿವ ಸಂಪುಟದಲ್ಲಿ ಮಂಡನೆ ಆಗುವಂತ ಸಾಧ್ಯತೆ ಇದೆ. ಪರೋ ವಿರೋಧದ ನಡುವೆ ಕೂಡ ವರದಿ ಮಂಡನೆಗೆ ಈಗ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಜಾತಿ ಸಮೀಕ್ಷೆ ವರದಿ ಬಗ್ಗೆ ಈಗಾಗಲೇ ಪರೋ ಮತ್ತು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಜಾತಿ ಸಮೀಕ್ಷೆ ವರದಿ ಪರಾಮರ್ಶೆಗೆ ಈಗ ಉಪ ಸಮಿತಿಯನ್ನು ಕೂಡ ರಚನೆ ಮಾಡ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಸಮೀಕ್ಷೆ ವರದಿ ಮಂಡನೆಯನ್ನ ಮಾಡಲಾಗ್ತಾ ಇದೆ. ಜನವರಿ 16ಕ್ಕೆ ಸಚಿವ ಸಂಪುಟದಲ್ಲಿ ಮಂಡನೆ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಈ ಒಂದು ಜಾತಿ ಸಮೀಕ್ಷೆ ಏನಿದೆ, ಈ ಒಂದು ವಿಚಾರ ಕುರಿತಂತೆ ಪರ ವಿರೋಧದ ಒಂದು ಅಲೆ ಇರುವಂಥದ್ದು. ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಈ ವಿಚಾರ ಕುರಿತಂತೆ. ಸೊ ಹಾಗಾಗಿ ಈ ವಿಚಾರ ಕುರಿತಂತೆ ಏನಾಗಬಹುದು? ಅದಕ್ಕೆ ನೋಡಿ, ಈ ಒಂದು ಜಾತಿ ಸಮೀಕ್ಷೆ ವಿಚಾರ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಸಮೀಕ್ಷೆ ವರದಿಯನ್ನು ಮಂಡನೆ ಮಾಡೋದಕ್ಕೆ ಈಗ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಜನವರಿ 16ಕ್ಕೆ ಸಚಿವ ಸಂಪುಟದಲ್ಲಿ ಮಂಡನೆ ಆಗುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಈ ಒಂದು ವಿಚಾರ ಕುರಿತಂತೆ ಈಗಾಗಲೇ ಪರ ವಿರೋಧದ ನಡುವೆ ಕೂಡ ಮಂಡನೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಜಾತಿ ಸಮೀಕ್ಷೆ ವರದಿ ಪರಾಮರ್ಶೆಗೆ ಉಪ ಸಮಿತಿ ರಚನೆ ಕೂಡ ಮಾಡುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅದಕ್ಕೂ ಕೂಡ ಒಂದಷ್ಟು ಪ್ಲಾನಿಂಗ್ ಯೋಜನೆಯನ್ನ ಈಗ ಕೈಗೊಳ್ಳಲಾಗ್ತಾ ಇದೆ. ಸಂಪುಟದಲ್ಲಿ ಉಪ ಸಮಿತಿ ರಚನೆಯನ್ನ ಜಾತಿ ಗಣತಿ ವರದಿ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಜನವರಿ 16ನೇ ತಾರೀಕು ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಿದೆ ಅಂತೆ. ಸೊ 169 ಕೋಟಿ ವೆಚ್ಚದಲ್ಲಿ ಸಿದ್ಧಪಡಿಸಿರುವಂಥ ವರದಿ ಇದು. ಸೊ ಈ ವರದಿಯ ಸಾಧಕ ಬಾಧಕಗಳ ಕುರಿತು ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ. ಈಗಾಗಲೇ ಈ ಒಂದು ಏನು ಜಾತಿ ಸಮೀಕ್ಷೆ ವರದಿ ಇಟ್ಕೊಂಡು ವಿರೋಧ ಪಕ್ಷಗಳನ್ನು ಮಣಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋದು ಕೂಡ ಕೇಳಿ ಬಂದಿತ್ತು ರಾಜಕೀಯ ವಲಯದಲ್ಲಿ. ಅಲ್ಲದೆ ಈ ಒಂದು ಜಾತಿ ಏನಿದೆಯಲ್ಲ, ಏನು ರೆಡಿಯಾಗಿದೆ ಜಾತಿ ಗಣತಿ ವರದಿಯಲ್ಲ, ಈ ಗಣತಿ ವರದಿಗೆ ಕೂಡ ಸ್ವಪಕ್ಷದಲ್ಲೇ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಸ್ವಪಕ್ಷದ ಲಿಂಗಾಯತರು, ಒಕ್ಕಲಿಗರು, ನಾಯಕರು ಈ ಒಂದು ಸಮೀಕ್ಷೆ ವರದಿ ಬೇಡ ಅಂತ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನೋದು ಕೂಡ ಇರುವಂಥದ್ದು. ಬಟ್ ಇದೆಲ್ಲ ವಿರೋಧದ ನಡುವೆ ಕೂಡ ಈಗ ಮಂಡಿಸೋದಕ್ಕೆ ಸಿಎಂ ಬಡಿಯಾಗಿದ್ದಾರಂತೆ. ಬಟ್ ಇದರ ಸಾಧಕ ಬಾಧಕ ಏನಿರ್ಬೋದು, ಏನಾಗ್ಬೋದು ಮುಂದಿನ ದಿನಗಳಲ್ಲಿ, ಇದೆಲ್ಲದಕ್ಕೂ ಕೂಡ ಒಂದಷ್ಟು ಚರ್ಚೆ ಆಗಲಿದೆ ಅನ್ನಲಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತಂದರೆ, ಇದನ್ನು ಪರಾಮರ್ಶೆ ಮಾಡೋದಕ್ಕೋಸ್ಕರ ಉಪ ಸಮಿತಿಯನ್ನು ಕೂಡ ರಚನೆ ಮಾಡೋದಕ್ಕೆ ಸರ್ಕಾರ ಈಗ ಮುಂದಾಗಿರುವಂಥದ್ದು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧಪಡಿಸಿರುವ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಇದೇ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಲಿದೆ ಅಂತೆ. ಬಹಳಷ್ಟು ತಳ ಸಮುದಾಯಗಳು ಸ್ವಾಗತಿಸಿರುವ ಹಾಗೂ ಮೇಲ್ವರ್ಗದ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳು ಪ್ರಬಲವಾಗಿ ವಿರೋಧಿಸಿರುವ ಜಾತಿ ಗಣತಿ ವರದಿ ವಿಚಾರದಲ್ಲಿ ಸರ್ಕಾರ ಯಾವ ಹೆಜ್ಜೆಯನ್ನು ತುಳಿಯಬೇಕು, ಯಾವ ಹೆಜ್ಜೆಯನ್ನು ಇಡಬೇಕು ಎಂಬುದನ್ನು ಸಂಪುಟದಲ್ಲಿ ಗುರುವಾರ ನಡೀತಾ ಸಂಪುಟದಲ್ಲಿ ನಿರ್ಣಯವಾಗಲಿದೆ ಅಂತೆ. ಇನ್ನು ಸಮೀಕ್ಷಾ ವರದಿ ಸಮರ್ಪಕವಾಗಿಲ್ಲ ಮತ್ತು ದಶಕಗಳ ಹಿಂದಿನ ದತ್ತಾಂಶವನ್ನು ಆಧರಿಸಿ ಇದು ವೈಜ್ಞಾನಿಕವೂ ಅಲ್ಲ ಎಂಬ ವಾದವೂ ಕೂಡ ಇರುವಂಥದ್ದು.
ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸರ್ಕಾರ ಏಕಾಏಕಿ ವರದಿಯನ್ನು ಅಂಗೀಕರಿಸುವಂಥ ಸ್ಥಿತಿಯೂ ಕೂಡ ಇಲ್ಲ. ಏಕೆಂದರೆ ಇದು 10 ವರ್ಷಗಳ ಹಿಂದಿನ ವರದಿ ಅನ್ನೋದು ಕೂಡ ಇರುವಂಥದ್ದು. ಅಂತೆಯೇ ಮಹತ್ವದ ಆಶಯದೊಂದಿಗೆ ಒಟ್ಟು 169 ಕೋಟಿ ವೆಚ್ಚದಲ್ಲಿ ಸಿದ್ಧಪಡಿಸಿರುವಂಥ ವರದಿಯನ್ನು ನೇಪಥ್ಯದಲ್ಲಿ ಉಳಿಸಲು ಕೂಡ ಸಾಧ್ಯವಿಲ್ಲ. ಯಾಕೆಂದರೆ ಇದಕ್ಕೋಸ್ಕರ 169 ಕೋಟಿಯನ್ನು ಸರ್ಕಾರ ಈಗಾಗಲೇ ಖರ್ಚು ಮಾಡಿದೆ. ಬಟ್ ದಶಕಗಳ ಹಿಂದಿನ ವರದಿ ಇದು. ಸೊ ಇದು ವೈಜ್ಞಾನಿಕವಾಗಿ ಇಲ್ಲ, ಅವೈಜ್ಞಾನಿಕವಾಗಿ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲದೆ ಪ್ರಬಲವಾದಂಥ ಸಮುದಾಯಗಳು ಕೂಡ ಈ ಒಂದು ಸಮೀಕ್ಷೆಯ ವಿರುದ್ಧ ತಿರುಗಿ ಬಿದ್ದಿದ್ದಾವೆ. ಸೊ ಅದೆಲ್ಲದನ್ನು ಕೂಡ ಈಗ ಇದೆಲ್ಲ ವಿಚಾರಗಳ ಸಾಧಕ ಬಾಧಕಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಉಪ ಸಮಿತಿಯನ್ನು ಕೂಡ ಈಗ ಸರ್ಕಾರ ರಚನೆ ಮಾಡೋಕ್ಕೆ ರೆಡಿ ಆಗಿರುವಂಥದ್ದು. ಇನ್ನು ಯಾವ ನಿರ್ಧಾರಕ್ಕೆ ಬರಲಿದೆ? ಏಕೆಂತಂದರೆ ಈಗಾಗಲೇ ಗೊತ್ತಾಗಿರುವಂಥ ವರದಿ ವಿಚಾರದ ಸಂಪುಟ ಯಾವ ನಿರ್ಧಾರಕ್ಕೆ ಬರಲಿದೆ ಎಂಬುದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವುದು. ಸದ್ಯಕ್ಕೆ ವರದಿಯನ್ನು ಅಂಗೀಕರಿಸುವ ಸವಾಲನ್ನು ಮೈಮೇಲೆ ಎಳೆದುಕೊಳ್ಳಲು ಕೂಡ ಸರ್ಕಾರ ಸಿದ್ಧವಿಲ್ಲ. ವರದಿಯನ್ನು ಸರ್ಕಾರ ಸಿದ್ಧವಿಲ್ಲ ಮತ್ತು ವರದಿಯನ್ನು ಪರಾಮರ್ಶಿಸಿ ವರದಿ ನೀಡಲು ಸಚಿವ ಸಂಪುಟ ಉಪ ಸಮಿತಿ ರಚನೆ ಮಾಡುವ ಸಾಧ್ಯತೆಗಳು ಹೆಚ್ಚು ಇದೆ ಅನ್ನಲಾಗ್ತಾ ಇದೆ. ಸೊ ಹಾಗಾಗಿ ಏನು ಮಾಡುತ್ತೆ ಸರ್ಕಾರ? ಯಾಕೆ ಅಂತಂದರೆ ಸಾಕಷ್ಟು ಒಂಥರ ಅಡಕತ್ತಲ್ಲಿ ಇಟ್ಟಂಗಾಗಿದೆ ಸರ್ಕಾರಕ್ಕೆ. ಈಗ ಜಾತಿ ಗಣತಿ ಏನು ಮಾಡಿದೆಯಲ್ಲ, ಇದು ಒಂದು ರೀತಿ ಸರ್ಕಾರಕ್ಕೆ ಬಿಸಿ ತುಪ್ಪ ಥರ, ನುಂಗೋಕ್ಕೂ ಆಗ್ತಿಲ್ಲ, ಉಳಕ್ಕೂ ಆಗ್ತಿಲ್ಲ, ಆ ಥರ ಆಗಿದೆ. ಏಕೆಂದರೆ ಈ ಒಂದು ಜಾತಿ ಸಮೀಕ್ಷೆ ವರದಿ ಏನಿದೆ ಇದು ಅವೈಜ್ಞಾನಿಕವಾಗಿದೆ ಅನ್ನೋದು ಸರಿ. ಮನೆಗಳಿಗೆ ಹೋಗಿ ಜಾತಿ ಸಮೀಕ್ಷೆನ ಮಾಡಿಲ್ಲ, ಸುಮ್ಮನೆ ಹಾಗೆ ತೇಲಿಸಿದ್ದಾರೆ ಅನ್ನೋ ಆರೋಪಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಮತ್ತೊಂದು ಏನಪ್ಪಾ ಅಂತಂದರೆ ಈ ಒಂದು ಸಮೀಕ್ಷೆಗೆ ಸ್ವಪಕ್ಷದಲ್ಲೂ ಕೂಡ ಒಂದಷ್ಟು ವಿರೋಧ ಕೂಡ ಇರುವಂಥದ್ದು. ಹಾಗಾಗಿ ಏನು ಮಾಡ್ತ ಸರ್ಕಾರ ಅನ್ನೋದು ಕೂಡ